ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಇನ್ನೇನು ಟ್ರೈನ್ ಟಿಕೆಟ್ಸ್ ಕೂಡ ಬುಕ್ ಆಗಿದೆ. 8 ಗಂಟೆಗಿದೆ, ಬಟ್ 8:15 ಎಸ್ಟಿಮೇಟೆಡ್ ಟೈಮ್ ಇದೆ. ನಮ್ಮ ಆಡಿಯನ್ಸಿಗೆ ತೋರಿಸೋಣ ಎಷ್ಟು ಕಾಸ್ಟ್ಲಿ ಇದೆ ರೈಲ್ವೆ ಸ್ಟೇಷನಲ್ಲಿ ಅಂತ. ನೋಡಿ ಎಷ್ಟು ನೀರಂಗಿದೆ ನೋಡಿ. ಹುಡುಗಿ ಹೇಗಿದೆ? ಚೆನ್ನಾಗಿದೆಯಾ? ಹೇಗಿದೆ? ಚೆನ್ನಾಗಿದೆಯಾ? ಎಲ್ಲ ಸುಳ್ಳು ಹೇಳ್ತಾವ್ರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ರೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡಿರೋರು, ಫಸ್ಟ್ ಟೈಮ್ ಚಾನಲ್ಗೆ ಬಂದಿರೋರು ಸಪೋರ್ಟ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓಕೆ, ಸೊ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ನಾನು GRSಗೆ ಹೋಗ್ತಾ ಇದ್ದೀನಿ. ಸೊ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ ಏನೆಲ್ಲ ಇದೆ, ಏನೆಲ್ಲ ಸಿಗುತ್ತೆ, ಹೇಗೆಲ್ಲ ಹೋಗಬೇಕು ಅಂತ ಡೈರೆಕ್ಷನ್ ಎಲ್ಲ ಶೇರ್ ಮಾಡ್ತೇನೆ ನಿಮ್ಮ ಜೊತೆ. ಸೊ ಇದು ಮೆಜೆಸ್ಟಿಕ್ ಬಸ್ ಸ್ಟಾಪು. ಮೆಜೆಸ್ಟಿಕ್ ಬಸ್ ಸ್ಟಾಪಿಂದ ಹೋದರೆ ನಿಮಗೆ ಅಲ್ಲಿ ಒಂದು ಅಂಡರ್ ಪಾಸ್ ಸಿಗುತ್ತೆ. ಅಂಡರ್ ಪಾಸ್ ಒಳಗಿಂದ ಹೋದರೆ ರೈಲ್ವೆ ಸ್ಟೇಷನ್ ಇರುತ್ತೆ, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನು. ಅಲ್ಲಿ ನಿಮಗೆ ರೈಲ್ವೆ ಸ್ಟೇಷನ್ಗೆ ಹೋಗೋವಾಗ ಈ ಥರ ಶಾಪಿಂಗ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ನಿಮಗೆ GRS ಬೇಕಾದರೆ ವಾಟರ್ ಬಟ್ಟೆ ಕೂಡ ತೊಗೊಬೋದು. ಅಲ್ಲಿ 100 ರೂಪೀಸು ಫಿಕ್ಸ್ಡ್ ರೇಟು. ಶಾರ್ಟ್ಸು ಅಥವಾ ಟೀ ಶರ್ಟ್ಸ್ ಏನೇ ತೊಗೊಂಡ್ರು. ಸೊ ಅದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೇನೋ ಅಂತ ನಾನು ಎಲ್ಲ ಕವರ್ ಮಾಡಿದ್ದೀನಿ. ಈಗ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಇನ್ನೇನು ಟ್ರೈನ್ ಟಿಕೆಟ್ಸ್ ಕೂಡ ಬುಕ್ ಆಗಿದೆ. 8 ಗಂಟೆಗಿದೆ, ಬಟ್ 8:15 ಎಸ್ಟಿಮೇಟೆಡ್ ಟೈಮ್ ಇದೆ. ಸೊ ಬನ್ನಿ ಹೋಗೋಣ. ಎಲ್ಲಿಗೆ ಏನೋ ಎಷ್ಟೋ ಟ್ರೈನ್ ಎಲ್ಲ ಬರುತ್ತೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಆ್ಯಕ್ಚುಲಿ ನಾವು ರಿಸರ್ವ್ ಮಾಡಿರಲಿಲ್ಲ ಟಿಕೆಟು, ಅನ್ಪ್ಲ್ಯಾನ್ಡ್ ಇತ್ತು ಟ್ರಿಪ್ಪು. 2 ಡೇಸ್ ಬಿಫೋರ್ ಅಷ್ಟೇ ಗೊತ್ತಾಯಿತು. ಹಾಗಾಗಿಬಿಟ್ಟು ನಮಗೆ ರಿಸರ್ವ್ ಮಾಡೋಕ್ಕಾಗಿಲ್ಲ. ಅನ್ರಿಸರ್ವ್ ಟಿಕೆಟಲ್ಲಿ ಹೋಗ್ತಾ ಇದ್ವಿ ನಾವು. 2 ಡೇಸ್ ಬಿಫೋರ್ ಏನಾದರೂ ನೀವು ಬುಕ್ ಮಾಡೋಕ್ಕೆ ಹೋದರೆ ಟ್ರೈನ್ ಟಿಕೆಟು ಬುಕ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು 20 ಡೇಸ್ 15 ಡೇಸ್ ಮುಂಚೆನೇ ಬುಕ್ ಮಾಡಿದ್ರೆ ರಿಸರ್ವ್ ಮಾಡೋಕ್ಕಾಗುತ್ತೆ. ಸೊ ಇಲ್ಲ ಅಂದರೆ ಅನ್ರಿಸರ್ವ್ ಟಿಕೆಟಲ್ಲಿ ತೊಗೊಬೇಕು. ಹೇಗಿದೆ? ಚೆನ್ನಾಗಿದೆಯಾ? ಹೇಗಿದೆ? ಚೆನ್ನಾಗಿದೆಯಾ? ಎಲ್ಲ ಸುಳ್ಳು ಹೇಳ್ತಾವ್ರೆ. ಸೊ ಇಲ್ಲಿ ನಿಮಗೆ ATMs ಎಲ್ಲ ಇರುತ್ತೆ, ಕ್ಯಾಶ್ ಬೇಕಾದರೆ ತೊಗೊಬೋದು. ಮತ್ತು ಟಿಕೆಟ್ಸು ಅಷ್ಟೇ, ವೆಂಡಿಂಗ್ ಟಿಕೆಟ್ಸ್ ಇದೆ. ವೆಂಡಿಂಗ್ ಟಿಕೆಟ್ಸ್ ಕೂಡ ನೀವು ತೊಗೊಬೋದು. ಮತ್ತು ಇಲ್ಲಿ ಯಾವ್ಯಾವ ಟ್ರೈನು ಯಾವ್ಯಾವ ಟೈಮ್ಗೆ ಹೋಗುತ್ತೆ ಅಂತ ಯಾವಾಗಲೂ ಡಿಸ್ಪ್ಲೇ ಬರ್ತಾ ಇರುತ್ತೆ. ಸೊ ಈಸಿ ಆಗುತ್ತೆ ನಿಮಗೆ, ಏನೂ ಡಿಫಿಕಲ್ಟ್ ಇಲ್ಲ ಟ್ರೈನ್ ಟಿಕೆಟ್ಸ್ ಬುಕ್ ಮಾಡೋದಕ್ಕೆ. ಯಾವಾಗಲೂ GRSಗೆ ಮೈಸೂರಿಗೆ ಟ್ರಾವೆಲ್ ಮಾಡಬೇಕು ಅಂದರೆ 8 to 9 ಪ್ಲ್ಯಾಟ್ಫಾರ್ಮಲ್ಲಿ ಇರುತ್ತೆ ನಿಮಗೆ. ಮತ್ತು ವಾಶ್ರೂಮ್ಸ್ ಕೂಡ ಇದೆ, ವಾಶ್ರೂಮ್ಸು ಯೂಸ್ ಮಾಡ್ಕೊಬೋದು. ನಾನು ತೋರಿಸ್ತಾ ಇದ್ದೀನಿ ವಾಶ್ರೂಮ್ ಎಲ್ಲ ಎಲ್ಲಿದೆ ಅಂತ ಹೇಳಿ. ಪ್ಲ್ಯಾಟ್ಫಾರ್ಮ್ ಪಕ್ಕದಲ್ಲೇ ಇರುತ್ತೆ. 10 ರೂಪೀಸ್ ಚಾರ್ಜ್ ಮಾಡ್ತಾರೆ. 10 ರೂಪೀಸ್ ಕೊಟ್ಟು ನೀವು ವಾಶ್ರೂಮ್ಸ್ನ ಯೂಸ್ ಮಾಡ್ಕೊಬೋದು. ಟ್ರೈನಲ್ಲಿ ಹೋಗೋದಕ್ಕೆ ಯಾರಿಗೂ ಇಷ್ಟ ಇರೋದಿಲ್ಲ, ಅವರು ಯೂಸ್ ಮಾಡ್ಕೊಂಡು ಹೋಗ್ಬೋದು. ಸೊ ನನಗೆ ಇಷ್ಟ ಇಲ್ಲ ಟ್ರೈನಲ್ಲಿ, ಹಾಗಾಗಿ ಇಲ್ಲೇ ಯೂಸ್ ಮಾಡ್ಕೊಂಡು ಹೋದೆ. ಸೊ ಪ್ಲ್ಯಾಟ್ಫಾರ್ಮ್ ನಾವು 8, 9, 10 ಸೊ ಇದರಲ್ಲೇ ಇರುತ್ತೆ ಟ್ರೈನು. ಸೊ GRSಗೆ ಯಾರಾದರೂ ಬ್ಯಾಂಗ್ಳೂರಿಂದ ಟ್ರಾವೆಲ್ ಮಾಡ್ತಾ ಇದ್ದರೆ ಟ್ರೈನ್ ಸ್ಟೇಷನ್ಗೆ ಬಂದುಬಿಟ್ಟು 8, 9, 10ನಲ್ಲಿ ಯಾವಾಗಲೂ ಟ್ರೈನ್ ಇರುತ್ತೆ. 30 ಮಿನಿಟ್ಸ್ಗೂ ಟ್ರೈನ್ ಬರ್ತಾ ಇರುತ್ತೆ. ಸೊ ಪ್ರಾಬ್ಲಮ್ ಏನಿಲ್ಲ. ನಾವು ಹೋಗಿದ್ದು ಗೋಲ್ಗುಂಬಸ್ ಎಕ್ಸ್ಪ್ರೆಸ್ ಅಂತ ಹೇಳಿ. ಅದನ್ನು ಬಿಟ್ಟೆ ಬಸವ ಎಕ್ಸ್ಪ್ರೆಸ್ ಇತ್ತು. ಬಸವ ಎಕ್ಸ್ಪ್ರೆಸ್ಸು 3.5 ಅವರ್ ತೊಗೊಳೋದು. ನಾವು ಹೋಗಿದ್ದು ಗೋಲ್ಗುಂಬಸ್ ಎಕ್ಸ್ಪ್ರೆಸ್. ಸೊ ಗೋಲ್ಗುಂಬಸ್ ಎಕ್ಸ್ಪ್ರೆಸ್ಸಲ್ಲಿ 2.5 ಅವರ್ಸ್ ತೊಗೊಳುತ್ತೆ. ಬೇಗ ಹೋಗಬೇಕಿತ್ತು. ಹಾಗಾಗಿ ಕರೆಕ್ಟಾಗಿ ಮೈ ಟ್ರೈನ್ ಆ್ಯಪಲ್ಲಿ ಕರೆಕ್ಟಾಗಿ ಟ್ರ್ಯಾಕ್ ಮಾಡಿ ಯಾವ ಟ್ರೈನ್ಗೆ ಹೋಗಬೇಕು ಅಂತ ಹೋಗಿ ಅದರಲ್ಲಿ ಎಷ್ಟು ಎಸ್ಟಿಮೇಟೆಡ್ ಟೈಮ್ ತೋರಿಸುತ್ತೋ ಅದಕ್ಕಿಂತ ಒಂದು 5-10 ಮಿನಿಟ್ಸ್ ಲೇಟಾಗಿ ಕರ್ಕೊಂಡೋಗುತ್ತೆ ಅಷ್ಟೇ. ಸೊ ಅಲ್ಲಿ ಏನು ಟೈಮ್ ತೋರಿಸುತ್ತೋ ಮೈ ಟ್ರೈನ್ ಆ್ಯಪಲ್ಲಿ ಅದೇ ಟೈಮ್ಗೆ ನಿಮ್ಮನ್ನು ಕರ್ಕೊಂಡೋಗುತ್ತೆ. ಸೊ ನಾವು ಹೋಗಿದ್ದು ಗೋಲ್ಗುಂಬಸ್ ಎಕ್ಸ್ಪ್ರೆಸ್ಸು 8 ಗಂಟೆ ಟ್ರೈನ್ಗೆ. ನೀರಿರಂಗೈತೆ ಅವಳು ಸುಳ್ಳು ಹೇಳ್ತೊಳಕೈತೆ. ನಮ್ಮ ಆಡಿಯನ್ಸಿಗೆ ತೋರಿಸೋಣ ಎಷ್ಟು ಕಾಸ್ಟ್ಲಿ ಇದೆ ರೈಲ್ವೆ ಸ್ಟೇಷನಲ್ಲಿ ಅಂತ. ನೋಡಿ ಎಷ್ಟು ನೀರಂಗಿದೆ ನೋಡಿ, ಹೇಳ್ದೆ ಬಿಡು. ಸೊ ತುಂಬ ಸ್ಟೇಷನ್ಸಲ್ಲಿ ಸ್ಟಾಪ್ ಕೊಡ್ತಾ ಇರ್ತಾರೆ. ಸೊ ನಾವು ಕಾಫಿ ಕುಡ್ಕೊಂಡು ಹೊರಟ್ವಿ. ಟ್ರೈನಲ್ಲಿ ತಿರ್ಗಾ ಏನೂ ಸಿಗೋದಿಲ್ಲ ತಿನ್ನೋದಕ್ಕೆ, ಇಡ್ಲಿ ದೋಸೆ ಆ ಥರ ಬರುತ್ತೆ. ಹಾಗಾಗಿ ಕಾಫಿ ಕುಡ್ಕೊಂಡು ಹೊರಟ್ವಿ ನಾವು. ಸ್ವಲ್ಪ ಇಲ್ಲೂ ಮಾತಾಡ್ಸು. ಮಾತಾಡ್ಸೇನಾದ್ರು ಲಕ್ಷು. ಅದು ಯಾರನ್ನೂ ನೋಡ್ತಾನೆ ಇಲ್ಲ.
ನಮಗೆ ಪಾಪು ಆ್ಯಕ್ಚುಲಿ ಟ್ರೈನಲ್ಲಿ ಫ್ರೆಂಡ್ ಆಯಿತು, ಕ್ಯೂಟಾಗಿತ್ತು. ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಟೈಮ್ ಪಾಸ್ ಆಗಿದೆ, ಗೊತ್ತಾಗಿಲ್ಲ. ಸೊ ಹಾಗೆ ಎಂತ ಹೇಳ್ತಾರೆ, ಮದ್ದೂರು ವಡೆ, ಇಡ್ಲಿ, ವಡೆ, ದೋಸೆ, ಅನ್ನ, ರೈಸು, ಬಾತು ಈ ಥರ ಎಲ್ಲ ಬರುತ್ತೆ. ಸೊ ಏನಾದರೂ ಯಾರಾದರೂ ಟ್ರೈನಲ್ಲೇ ತಿನ್ಕೊಂಡಾಗಿದ್ರೆ ತಿನ್ಕೊಬೋದು. ನಾನು ಹೇಳ್ದಂಗೆ ಫುಡ್ ನಾನೇನು ತಿಂದಿಲ್ಲ ಟ್ರೈನಲ್ಲಿ. ಮದ್ದೂರು ವಡೆ ತಿಂದೆ, 3 ತಿಂದೆ, ಚೆನ್ನಾಗಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸು ಶೇರ್ ಮಾಡಿದ್ದೀನಿ ನಾನು ನಿಮಗೆ. ಚಟ್ನಿ ಕೇಳ್ತಿದ್ದೆ, ಅವ್ರು ಚಟ್ನಿ ಕೊಟ್ಟಿಲ್ಲ. ಇನ್ನೇನಾದರೂ ಡೀಟೇಲ್ಸು ಮಿಸ್ ಮಾಡಿದರೆ, ಇನ್ನೇನಾದರೂ ನಿಮಗೆ ಡೀಟೇಲ್ಸ್ ಬೇಕಿದ್ದರೆ ಟ್ರೈನಲ್ಲಿ ಹೇಗೆ ಟ್ರಾವೆಲ್ ಮಾಡೋದು GRSಗೆ ಬ್ಯಾಂಗ್ಳೂರಿಂದ ಮೈಸೂರುವರೆಗೂ ಅಂತ ಕಮೆಂಟ್ಸಲ್ಲಿ ಹಾಕಿ, ನಾನು ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತೀನಿ. ಸೊ ತುಂಬಾ ಟ್ರೈನ್ಸ್ ಇದೆ, ನಾನು ಹೇಳ್ದಂಗೆ ಅರ್ಧರ್ಧ ಅವರೆಗೂ ಬರ್ತಾ ಇರುತ್ತೆ ಬ್ಯಾಂಗ್ಳೂರಿಂದ. ಸೊ ನೀವು ನೋಡಿಕೊಂಡು ಕರೆಕ್ಟಾಗಿ ಯಾವ ಟ್ರೈನ್ಗೆ ಹೋಗಬೇಕು ಅಂತ ಹೋಗಬೇಕು. ನಾನು ಹೇಳ್ದಂಗೆ ಟೈಮಿಂಗ್ಸು ಕೂಡ ತೋರಿಸುತ್ತೆ ಮೈ ಟ್ರೈನಲ್ಲಿ ಎಷ್ಟೊತ್ತಿಗೆ ರೀಚ್ ಆಗುತ್ತೆ ಅಂತ. ಸೊ ಅಷ್ಟೊತ್ತಿಗೆ ನೋಡಿಕೊಂಡು ಹೋದರೆ ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ವೆರಿ ಈಸಿ ಅಂತ ನನಗನ್ನಿಸ್ತು. ಹಾಗೆ ನಾವು ಮೈಸೂರು ಟ್ರೈನ್ ಸ್ಟೇಷನಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಆಟೋ ರಿಕ್ಷಾ ತೊಗೊಂಡು ಹೋಗಬೇಕು. ಸೊ ಹೀಗೆ ಟ್ರಾವೆಲ್ ಮಾಡೋಕ್ಕಿರೋದು. ನಿಮಗೇನಾದರೂ ಡೌಟ್ ಇದ್ದರೆ, ಟ್ರಾವೆಲ್ ಮಾಡ್ತಾಯಿದ್ರೆ ಏನಾದರೂ ಡೀಟೇಲ್ಸ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ. ಸೊ ಟ್ರೈನ್ ಟಿಕೆಟು, ಆಟೋ ಟಿಕೆಟು ಎಲ್ಲ ಎಷ್ಟಾಯಿತು ಅಂತ ಏನಾದರೂ ನಿಮಗೆ ಡೌಟ್ ಇದ್ದರೆ ಕೂಡ ನನಗೆ ಪಿಂಗ್ ಮಾಡಿ, ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತೀನಿ. ಟ್ರೈನ್ ಜರ್ನಿ ಅಂತೂ ನನಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಲಗು GRS ಫ್ಯಾಂಟಸಿ ಪಾರ್ಕು, ಸ್ನೋ ಪಾರ್ಕು, ಮ್ಯೂಸಿಯಮು 3 ವೀಡಿಯೋಸ್ ಬರೋಕ್ಕಿದೆ. ಸೊ ಬ್ಯಾಕ್ ಟು ಬ್ಯಾಕ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.